ಇನ್ನ ಬೋರ್ ತೆಗೆದು ಯಾರ್ಯಾರು ನೋಡಿಲ್ಲ ನನ್ನಂತ ಪೆದ್ರಿಗೆ ಈ ವಿಡಿಯೋ. ಅವ್ನು ನನ್ನ ಪೆದ್ದ ಏನಪ್ಪ ಈಗ ನಿನ್ ಕತೆ. ಈ ಅಣ್ಣ ಒಂದ್ ತೆಂಗಿನಕಾಯಿ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ನೀರೆಲ್ಲಿದೆ ಅಂತ ಹುಡುಕ್ತಾ ಇದ್ರು. ಲೈನ್ ಮ್ಯಾನ್ ಬಂದು ವೈರನ್ ಎಲ್ಲ ತೆಗಿತಿದ್ರು. ನಿಂತ ನೋಡು ಯಜಮಾನ. ಒಟ್ಟು 2 ಲಾರಿ ಬಂದಿತ್ತು. 1 ಲಾರಿ ಬಿಟ್ಟು ಇನ್ನೊಂದು ಲಾರಿ ಇರಲ್ಲ ಅಂತ ಯಾವ್ದೇ ಕಾರಣಕ್ಕೂ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ. ಮರದ ವುಡನ್ ಬ್ಲಾಕ್ ಇಟ್ಟು ಹೈಡ್ರಾಲಿಕ್ ಇಂದ ಗಾಡಿನ ಲಿಫ್ಟ್ ಮಾಡಿದ್ರು. ನೆಕ್ಸ್ಟ್ ಇದರಿಂದಾನೇ ಇವಾಗ ನಮ್ ಬೋರ್ ತೆಗಿಯೋದು. ನಿಂತ ನೋಡು ಯಜಮಾನ. ಪಕ್ಕದಲ್ಲಿರೋ ಇನ್ನೊಬ್ರು ಸಣ್ಣ ಯಜಮಾನ್ರು ಈ ತರ ಪೈಪ್ ಅನ್ನ ತಗ್ ಕೊಡ್ತಾರೆ. ದೊಡ್ಡ ಯಜಮಾನ್ರು ಅದನ್ನ ಇಸ್ಕೊಂಡು ಮೇಲ್ಗಡೆ ಕೆಳಗಡೆ 2 ಕಡೆನೂ ಫಿಟ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ಪೂಜೆ ಆಗಿದ ತಕ್ಷಣ ಡ್ರಿಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೀವಿ ಅಂತ ಹೇಳಕ್ ಆಗ್ತಿಲ್ಲ. ಮಣ್ಣು ಕುಸಿಬಾರ್ದಂತ ಈ ತರ ಪೈಪ್ ಹಾಕ್ತಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬರ್ಡೇ ಮಕ್ಕಳು. ಇವಾಗ ಕೇಸಿಂಗ್ ಪೈಪ್ ಹಾಕಿದ್ರು. ಇವಾಗ ಆಟ ಶುರು. 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದ್ರೆ ಬಹಳ ಸಂತೋಷ ಆಯ್ತು. ಅವತ್ತು ಬಹಳ ಸಂತೋಷ ಆಯ್ತು. ಆದ್ಮೇಲೆ ನೀರ್ ಬಂತು. ಆಮೇಲೆ ಹೆಂಗ್ ಹಾಕಿದ್ರು ಹಂಗೆ ಪೈಪ್ ಅನ್ನು ತಕ್ಕೊಂಡು ಬೋರ್ ಅವ್ರು ಹೊರಟ್ರು. ಮಾರನೇ ದಿನ ಮೋಟರ್ ಹಾಕೋರ್ ಬಂದ್ರು. ಈ ತರ ಉದ್ದ ಮೋಟರ್ನ ಒಳಗ್ ಬಿಡ್ತಾರೆ. ನಮ್ದು 500 ಅಡಿ ಆಗಿತ್ತು, 1.5 ಇಂಚ್ ನೀರ್ ಬಂದಿದೆ. ಟೋಟಲ್ ಕಾಸ್ಟ್ ಬಂದು 1 to 2 lakhs ಆಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಥ್ಯಾಂಕ್ ಯು.